ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೋಡಿ, ವಾರ್ತಾ ಪ್ರಸಾರದ ಶುರುವಲ್ಲೇ ನಾನು ಹೇಳಿದೆ, ಎರಡು ಪ್ರಮುಖ ಸುದ್ದಿಗಳು. ಒಂದು ಪ್ರಜ್ವಲ್ ರೇವಣ್ಣ ಡೆವಲಪ್ಮೆಂಟ್, ಮತ್ತೊಂದು ವಾಲ್ಮೀಕಿ ನಿಗಮದಲ್ಲಿ ಆದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಇಂಚಿಂಚು ಮಾಹಿತಿಯನ್ನ ಪ್ರಜ್ವಲ್ ರೇವಣ್ಣ ಪ್ರಕರಣ ಪಕ್ಕಕ್ಕಿಟ್ಟು ನಾವು ತೆಗೆದುಕೊಳ್ತೀವಿ ಇವತ್ತು ಇಡೀ ದಿನ ಅಂತ ಹೇಳಿ. ಅದರಲ್ಲೂ ಸಚಿವ ನಾಗೇಂದ್ರ ಅವರ ವಿರುದ್ಧವಾಗಿಯೂ ಕೂಡ ಆರೋಪ ಕೇಳೋಕೆ ಸಿಗ್ತಾ ಇದೆ. ಅವರ ಶಾಮೀಲಾತಿ ಕೂಡ ಇದೆ ಅನ್ನೋದು ಬಿಜೆಪಿಯ ಆರೋಪ. 1% ಸಚಿವ ನಾಗೇಂದ್ರ ಅವರ ಪಾತ್ರ ಇದ್ರೂ ಕೂಡ ಅವರ ತಲೆದಂಡ ಫಿಕ್ಸ್ ಅನ್ನೋ ನಿರ್ಧಾರಕ್ಕೆ ಸರ್ಕಾರ ಬಂದಿದೆಯಂತೆ. ವಾಲ್ಮೀಕಿ ನಿಗಮದ ಹಗರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ. ಸಚಿವ ನಾಗೇಂದ್ರ ಪಾತ್ರದ ಬಗ್ಗೆ ಸಿಐಡಿ ತನಿಖೆ ಚುರುಕಾಗಿದೆ. ನಾಗೇಂದ್ರ ಅವರ ಸೂಚನೆ ಮೇರೆಗೆನೆ ಹಣ ವರ್ಗಾವಣೆ ಆಗಿದೆಯಾ, ಇಲ್ಲ ಅಧಿಕಾರಿಗಳ ಹಂತದಲ್ಲೇ ಹಗರಣ ಆಗಿದೆಯಾ, ಸಿಐಡಿ ವರದಿ ಮೇಲೆ ನಿಂತಿದೆ ಸಚಿವ ನಾಗೇಂದ್ರ ಅವರ ಭವಿಷ್ಯ. ಶುರುವಲ್ಲೇನೆ ರಾಜೀನಾಮೆ ಕೊಡಿಸ್ಬಿಡಿ ಅನ್ನೋದು ಬಿಜೆಪಿಯ ಆಗ್ರಹ. ಯಾಕಂತಂದ್ರೆ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಹೀಗೆ ನಡ್ಕೊಂಡಿದ್ರು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದ ಕಾಂಗ್ರೆಸ್ ಸದಸ್ಯರು. ಈಗ ಬಿಜೆಪಿ ಕೂಡ ಆಗ್ರಹಿಸ್ತಾ ಇದೆ. ಈ ಹಣ ತೆಲಂಗಾಣದ ಚುನಾವಣೆಯಲ್ಲಿ ಬಳಕೆ ಆಗಿರುವ ಅನುಮಾನ ನಮಗಿದೆ ಅಂತ ಮಾತನಾಡಿದ್ದಾರೆ ಬೊಮ್ಮಾಯಿ ಅವರು. ಹೀಗಾಗಿ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತಂದ್ರೆ ಫಸ್ಟು ಸಚಿವ ಸ್ಥಾನದಿಂದ ನಾಗೇಂದ್ರ ಅವರನ್ನ ಕೆಳಗಿಳಿಸಿ ನಂತರದಲ್ಲಿ ತನಿಖೆಯನ್ನ ಮಾಡಿಸಿ ಅಂತ ಹೇಳಿ ಬಿಜೆಪಿ ಆಗ್ರಹಿಸ್ತಿದೆ. ಇದಕ್ಕೆ ಸರ್ಕಾರ ಕೂಡ ಪ್ರತಿಕ್ರಿಯೆ ನೀಡೋ ಪ್ರಯತ್ನ ಮಾಡ್ತಾ ಇದೆ. ಪ್ರಾಥಮಿಕ ಹಂತದ ತನಿಖೆ ಆಗೋಗ್ಲಿ, ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಇನ್ ಕೇಸ್ ಏನಾದರೂ ಸಚಿವರ ಪಾತ್ರ ಇರೋದು ಗೊತ್ತಾದರೆ ಮುಲಾಜಿಲ್ಲದೆ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳೋಣ ಅನ್ನೋ ನಿರ್ಧಾರಕ್ಕೆ ಸದ್ಯಕ್ಕೆ ಸರ್ಕಾರ ಬಂದಿದೆ ಅನ್ನೋ ಮಾಹಿತಿ. ಈ ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಪ್ರಕರಣದಲ್ಲಿ ಶುರುವಿನಿಂದ ಕೂಡ ಕೇಳೋಕೆ ಸಿಗ್ತಾ ಇರುವ ಅಪವಾದ ಅಂತಂದ್ರೆ ಅಲ್ಲಿದ್ದ ಹಣವನ್ನ, ಅಂದ್ರೆ STಗಳಿಗೆ ಮೀಸಲಾಗಿದ್ದ ಹಣವನ್ನ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಈಗ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇದೇ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. 94 ಕೋಟಿ ಅಕ್ರಮ ಆಗಿದೆಯಲ್ಲ ಹಣದಲ್ಲಿ, ಅದನ್ನ ತೆಲಂಗಾಣ ಚುನಾವಣೆಗೆ ಬಳಕೆ ಮಾಡಿಕೊಂಡಿರಬಹುದು. 14 ಖಾತೆಗಳ ಮೂಲಕ ಹಣ ವರ್ಗಾವಣೆ ಆಗಿದೆ ಅನ್ನೋ ಅನುಮಾನವನ್ನ, ಗಂಭೀರ ಆರೋಪವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ. ಮೇಲ್ನವರ ಆಶೀರ್ವಾದ ಇಲ್ಲದೆ ಇಷ್ಟು ಪ್ರಮಾಣದ ಹಣವನ್ನ ದೋಚಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಸಚಿವ ನಾಗೇಂದ್ರ ಅವರನ್ನ ಮಾತ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತನಾಡ್ದಂತ ಕಾಣ್ತಾ ಇಲ್ಲ ಇಡೀ ಸರ್ಕಾರ. ಅದರಲ್ಲೂ ಸರ್ಕಾರದ 2 ಪವರ್ಫುಲ್ ಖಾತೆಯಲ್ಲಿ ಕೂತಿರುವ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಇವ್ರಿಗೆಲ್ಲ ಗೊತ್ತಿಲ್ಲದೆ ಆಗೋಯ್ತಾ ಅನ್ನೋ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಬೊಮ್ಮಾಯಿ ಅವರು. ನಾನು ಕೇಳ್ತೀನಿ, ಅದು ಹೆಂಗೆ ಅಷ್ಟು ದೊಡ್ಡ ಪ್ರಮಾಣದ ಹಣ ಇನ್ನೊಂದು ಬೇನಾಮಿ ಅಥವಾ ಇಲ್ಲೀಗಲ್ ಅಕೌಂಟನ್ನು ತೆಗೆದು ಅದರ ಮುಖಾಂತರ ಇವತ್ತು ಬೇರೆ ಬೇರೆ 14 ಅಕೌಂಟಿಗೆ ಹೋಗುತ್ತೆ, ತೆಲಂಗಾಣದ ಸಹಕಾರಿ ಸಂಘಕ್ಕೆ ಹೋಗುತ್ತೆ ಚುನಾವಣೆ ಸಂದರ್ಭದಲ್ಲಿ. ನಾನು ಕೇಳ್ತೀನಿ, ಅದು ಹೆಂಗೆ ಅಷ್ಟು ದೊಡ್ಡ ಪ್ರಮಾಣದ ಹಣ ಇನ್ನೊಂದು ಬೇನಾಮಿ ಅಥವಾ ಇಲ್ಲೀಗಲ್ ಅಕೌಂಟನ್ನು ತೆಗೆದು ಅದರ ಮುಖಾಂತರ ಇವತ್ತು ಬೇರೆ ಬೇರೆ 14 ಅಕೌಂಟಿಗೆ ಹೋಗುತ್ತೆ, ತೆಲಂಗಾಣದ ಸಹಕಾರಿ ಸಂಘಕ್ಕೆ ಹೋಗುತ್ತೆ ಚುನಾವಣೆ ಸಂದರ್ಭದಲ್ಲಿ. ನಾನು ಕೇಳ್ತೀನಿ, ಅದು ಹೆಂಗೆ ಅಷ್ಟು ದೊಡ್ಡ ಪ್ರಮಾಣದ ಹಣ ಇನ್ನೊಂದು ಬೇನಾಮಿ ಅಥವಾ ಇಲ್ಲೀಗಲ್ ಅಕೌಂಟನ್ನು ತೆಗೆದು ಅದರ ಮುಖಾಂತರ ಯಾವ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಆಗಿದೆ ಆ ಅಕೌಂಟೆಂಟು ಇವತ್ತು ಅವನು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಸಂಗ ತಂದು ಹೊಡೆದವ್ರು ಅವರು. ಆ ಘಟನೆ ನಡೀಲಿಲ್ಲ ಅಂದರೆ ಹೊರಗಡೆನೇ ಬರ್ತಿರ್ಲಿಲ್ಲ, ಈ ಘಟನೆ ಹೊರಗಡೆನೇ ಬರ್ತಿರ್ಲಿಲ್ಲ. ಅವನೇ ಬಹಿರಂಗಪಡಿಸಿದ್ದಾನೆ ಮತ್ತು ಎಲ್ಲ ಕ್ಲಿಯರಾಗಿ ಅದರಲ್ಲಿ ಬರ್ತಿದ್ದಾನೆ. 6 ಪುಟಗಳಲ್ಲಿ ಯಾವ ದುಡ್ಡು ಯಾವ ಅಕೌಂಟಿಗೆ ಹೋದೋ ಆ ಅಕೌಂಟ್ನಿಂದ ಎಲ್ಲೇ